ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನು ಆಷಾಢ ಮಾಸ ಮತ್ತು ಗುರುಪೌರ್ಣಿಮೆಯ ಅಂಗವಾಗಿ ಸುಮಾರು 11 ದಿನಗಳ ಕಾಲ ನಡೆದುಕೊಂಡು ಬಂದು ಇಂದು ಸಮಾರೋಪವನ್ನು ಹೊಂದುತ್ತಾ ಇರುವಂಥ ಈ ಒಂದು ಪ್ರವಚನದ ವೇದಿಕೆಯ ಮೇಲೆ ಇಟಗಿ ಭೀಮಾಂಬಿಕೆಯ ಜೀವನ ದರ್ಶನ ಅನ್ನುವಂಥ ಪ್ರವಚನದ ವೇದಿಕೆಯ ಮೇಲೆ ಪಾವನ ಸನ್ನಿಧಿಯನ್ನು ವಹಿಸಿರುವಂಥ ಪೂಜ್ಯಪಾದರಾದ ನಮಗೆ ಆತ್ಮೀಯರಾದಂಥ ತಿಳುಗೊಳದ ಬ್ರಹ್ಮವಿದ್ಯಾಶ್ರಮದ ಪೂಜ್ಯ ಮಹೇಶ್ವರಾನಂದ ತೀರ್ಥ ಸ್ವಾಮೀಜಿಯವರಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಅರ್ಪಿಸುತ್ತಾ ಈ ಸಮಾರಂಭದಲ್ಲಿ 11 ದಿನಗಳ ಕಾಲ ನಮ್ಮ ಕಲಾ ಬಳಗ ಇವತ್ತು ಭಾಳ ಕೂಡಿಬಿಟ್ಟದ. ಲೋಕಲ್ದವ್ರು ಬಂದಾರ, ನನ್ನ ಜೊತೆಗಿರ್ತಕ್ಕಂಥ ಎಲ್ಲ ಕಲಾವಿದರು ಇದ್ದಾರೆ. ನಮ್ಮ ಸಾವಳಗಿ ಶಿವಲಿಂಗೇಶ್ವರ ಕರ್ತೃಗದ್ದಿಗೆ ಪೂಜಾರಿಗಳಾಗಿರ್ತಕ್ಕಂಥ ನಮ್ಮ ಶಾಂತಕುಮಾರ್ ಗವಾಯಿಗಳವರೇ, ಈ ಸಮಾರಂಭದಲ್ಲಿ ಇವತ್ತು ವಿಶೇಷವಾಗಿ ಗುಲ್ಬರ್ಗಾದಿಂದ ಆಗಮಿಸಿರುವಂಥ ನಮ್ಮ ಬಂಡಯ್ಯ ತಬ್ಲಿಸ್ಟ್ ಅವರೇ, ನಮ್ಮ ಹಳೆಯ ನನ್ನ ಜೊತೆಗೆ 35 ವರ್ಷದಿಂದ ತಬಲಾ ಬಾರಿಸ್ತಾ ಇದ್ದಾರೆ ನಮ್ಮ ಗಜಾನನ್ ಹುಗಾರ್ ಬಾಡ್ಗಿಯವರೇ, ಈ ಲೋಕಲ್ ಒಂದು ರೀತಿ ರಿಸರ್ವ್ ಪೆಟ್ರೋಲ್ ಇದ್ದಂಗೆ, ಗಾಡಿಯಾಗ ರಿಸರ್ವ್ ಪೆಟ್ರೋಲ್ ಇರ್ತೈತಲ್ಲ ಹಂಗಿದ್ದಂಗೆ ನಮ್ಮ ಬಿರಾದಾರ್ ಗುರುಗಳವರೇ, ವಿಶೇಷ ಪ್ರವೃತ್ತಿ ಗಾಯಕ ಕಂಚಿನ ಕಂಠದ ಗಾಯಕರಾದಂಥ ನಮ್ಮ ಅಪ್ಪು ಉಪ್ಪಿನವರೇ, ವೇದಿಕೆ ಮೇಲೆ ಬರ್ರಿ, ಈ ಕಡೆ ಬರ್ರಿ, ನೀವು ಇಲ್ಲೇ ಕೂತ್ಕೋರಿ. ನಮ್ಮ ಅಪ್ಪು ಉಪ್ಪಿನವರೇ, ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಲಿಕ್ಕೆ ಸದಾ ಕಾಲ ಮನೆಯವ್ರ ಕಡೆಯಿಂದ ಬಯಸ್ಕೊಂಡು ಮನೆಯೆಲ್ಲ ಬಿಟ್ಟು ಬಂದು ಇಲ್ಲೇ ಹಗಲು ರಾತ್ರಿ ಸೇವೆಯನ್ನು ಮಾಡ್ತಾ ಇರುವಂಥ ನಮ್ಮ ವಿರಕ್ತ ಮಠ ಸೇವಾ ಸಮಿತಿಯ ಸರ್ವ ಸದಸ್ಯರೇ, ಮತ್ತು ಇವತ್ತು ಸೇರಿರುವಂಥ ಭಾಳ ಮಂದಿ ಬಂದಿರಿ. ಯಾರ ಹೆಸರು ಹೇಳಬೇಕು? ಜಗವೆಲ್ಲ ನೆಂಟರು, ಊರೆಲ್ಲ ಬಳಗ ಜಗವೆಲ್ಲ ನೆಂಟರು ಅನ್ನಂಗೆ ಈಗ ಮುಂದೆ ಧರ್ಮಸಭೆಗೆ ಎಲ್ಲರನ್ನು ಆಹ್ವಾನ ಮಾಡ್ತಾರೆ ವೇದಿಕೆ ಮೇಲೆ. ಈಗಿದ ಯಾಕೆ ಈಗ ಪುರಾಣ ಪ್ರಾರಂಭ ಮಾಡಿ ಅದು ಮತ್ತೆ ಮುಕ್ತಾಯ ಮಾಡೋ ಸಮಾರಂಭ ಇದೆ. ಅದಕ್ಕೆಲ್ಲ ಅತಿಥಿ ಅಭ್ಯಾಗತರು ನಮ್ಮ ಶಿಂಗೇಗೌಡ ಸರ್ ಅಂತವ್ರು ಎಲ್ಲರೂ ಬಂದಾರ. ಈಗ ತಮಗೆಲ್ಲ ಧರ್ಮಸಭೆಗೆ ಸ್ವಾಗತವನ್ನು ಕೋರ್ತಾರೆ ವೇದಿಕೆ ಮೇಲೆ. ಅದಕ್ಕೆ ಪೂರ್ವದಲ್ಲಿ 11 ದಿನ ನಡೆದು ಬಂದಂಥ ಈ ಪ್ರವಚನವನ್ನು ಮುಕ್ತಾಯ ಮಾಡಿ ಮರಳಿ ಪ್ರಾರಂಭ ಮಾಡಿ ನಿಮಗೆ ಧರ್ಮ ವೇದಿಕೆಯನ್ನು ಬಿಟ್ಟುಕೊಡ್ಬೇಕಾಗಿದೆ. ಇಟಗಿ ಭೀಮಾಂಬಿಕೆ ಅಂತ ಕೇಳಿದರೆ ನಿಮಗೆಲ್ಲ ಗೊತ್ತಿದೆ. ಒಬ್ಬ ನಿರಕ್ಷರ ಹೆಣ್ಮಗಳು, ಏನು ಓದದ ಬರೆಯದ ಹೆಣ್ಮಗಳು, ಗುರುಪಾದದಲ್ಲಿ ಭಕ್ತಿಯನ್ನು ಇಟ್ಟರೆ ಏನಾಗ್ತದೆ ಅನ್ನೋದಕ್ಕೆ ಒಂದು ಜೀವಂತ ನಿದರ್ಶನ ಯಾರು ಅಂತ ಕೇಳಿದರೆ ಇಟಗಿಯ ಭೀಮಾಂಬಿಕೆ. ಗುರುಪಾದವನ್ನು ಪೂಜಿಸಲಿಕ್ಕೆ, ಭಕ್ತಿಯನ್ನಿಡಲಿಕ್ಕೆ ಓದ್ಕೊಂಡಿರಬೇಕು, ಯೂನಿವರ್ಸಿಟಿ ಡಿಗ್ರಿ ಬೇಕು ಅಂತ ಏನಿಲ್ಲ, ಹೌದಲ್ಲಿ? ಸಜ್ಜಿಲಗುಡ್ದ ಅವ್ವಾರು ಇದ್ರು ಶರಣಮ್ಮನವರು, ಯಾವ ಶಾಲೆಗೆ ಹೋಗಿರಲಿಲ್ಲ, ಯಾವ ವಿಶ್ವವಿದ್ಯಾಲಯದ ಪದವಿಯನ್ನು ಪಡೆದಿರಲಿಲ್ಲ, ಆದರೆ ಎಲ್ಲ ಪದವಿಗಳು ಅವ್ರ ಪಾದದಡಿಯೊಳಗೆ ಬಿದ್ದಿದ್ವು. ಅದು ಬಹಳ ವಿಶೇಷ, ಅದು ಬಹಳ ವಿಶೇಷ. ಗುಣಃ ಪೂಜಾ ಸ್ಥಾನಂ ನಚವಯ ನಚಲಿಂಗಂ ಅನ್ನುವಂಥ ಮಾತನ್ನು ಹೇಳ್ತಾರೆ. ಈ ಜಗತ್ತಿನಲ್ಲಿ ಗುಣಗಳು ಪೂಜೆ ಮಾಡಲ್ಪಡ್ತಾವೆ ಹೊರತು ಅವ ಗಳಿಸಿದಂಥ ಆಸ್ತಿಯಲ್ಲ, ಪಡೆದಂಥ ಪದವಿಗಳಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಬಹುಶಃ ಗುರುಪಾದವನ್ನು ಹಿಡಿದ್ಲು ಇಟಗಿ ಭೀಮಾಂಬಿಕೆ. ಏನು ಓದಿರಲಿಲ್ಲ, ನಿರಕ್ಷರ ಹೆಣ್ಮಗಳು, ದನ ಸಾಕಿದ್ಲು, ಮನ್ಯಾಗ ಹಾಲು ಹಿಂಡ್ತಿದ್ಲು, ಹೆಪ್ಪ ಹಾಕ್ತಿದ್ಲು, ಬೆಣ್ಣೆ ತೆಗಿತಿದ್ಲು, ಮೊಸರು ಕಡಿತಿದ್ಲು, ಎಲ್ಲ ಮಾಡ್ತಿದ್ಲು. ಆದ್ರೆ ಮನಸ್ಸನ್ನು ಎಲ್ಲಿಟ್ಟಿದ್ಲು ಅಂತ ಕೇಳಿದ್ರೆ ಸಂಸಾರದಾಗ ಮುಳುಗಿಸಿರ್ಲಿಲ್ಲ, ಧರ್ಮನ ಪಾದದಲ್ಲಿಟ್ಟಿದ್ಲು. ಹಾಲು ಮತ ಹೆಣ್ಮಗಳು, ಕುರುಬರ ಹೆಣ್ಮಗಳು, ಎತ್ತಾಗಿ ತೊತ್ತಾಗಿ ಹಿತ್ತಲದ ಗಿಡವಾಗಿ ಮತ್ತೆ ಗುರುವಿನ ಪಾದದ ಕೆರವಾಗಿ ಗುರುವಿನ ಹತ್ತಿರಿರು ಎಂದ ಸರ್ವಜ್ಞ ಅಂತೇಳಿ ಸರ್ವಜ್ಞ ಹೇಳ್ತಾನಲ್ಲ. ಸಂಸಾರದಾಗಿದ್ರು ಎಲ್ಲಿದ್ಲು ಅಂತ ಕೇಳಿದ್ರೆ ಗುರುವಿನ ಹತ್ರ ಇದ್ಲು. ಅದಕ್ಕೆ DVG ಹೇಳ್ತಾರೆ, ಅವರ ಸಂಸಾರ ಮಾಡ್ರಿ ಬ್ಯಾಡ ಅನ್ನಂಗಿಲ್ಲ. ಸಂಸಾರ ಹಡಗ ನೀರ್ದಾಗಿರ್ಲಿ, ನೀರು ಹಡಗದಾಗ ಬರಬಾರ್ದು ನೋಡ್ರಿ. ಅರ್ಥ ಆಗುತ್ತಲ್ಲ ನಾನು ಹೇಳೋದು? ಅರ್ಥ ಆಗತ್ತೈತೆ ಅಂತ ತಿಳ್ಕೊತೀನಿ ನಾನು. ನೀವು ಸಂಸಾರದಾಗಿರ್ರಿ, ನಿಮ್ಮೊಳಗೆ ಸಂಸಾರ ಬರಬಾರ್ದು. ಹೆಂಗಾಗಬೇಕು? ಹಂಗಿದ್ರೆ 2 ಕೋಣೆಗಳ ಮಾಡು ನಿಮ್ಮ ಹೃದಯಾಲಯದಿ, ಹೊರ ಕೋಣೆಯಲ್ಲಿ ಲೋಗರಾಟವನಾಡು,
ವಿರಮಿಸೊಬ್ಬನೆ ಒಳಕೋಣೆಯಲ್ಲಿ ಮಂಕುತಿಮ್ಮ ಡಿವಿಜಿ ಹೇಳ್ತಾರೆ 2 ಕೋಣೆ ಮಾಡ್ಕೋಬೇಕಂತ. ಅದಕ್ಕೆ ಮಡಿವಾಳಪ್ಪ ಹಾಡ್ತಾನೆ, ಬ್ಯಾರ್ಯಾದೆ ನವ್ವ ತಂಗಿ ಬ್ಯಾರ್ಯಾದೆ ನವ್ವ, ಈ ಮನೆಯೊಳಗಿನ ಗದ್ದಲ ನೀಗಿ ಕಡಿಗಾದೆ ನವ್ವ, ಅವ್ವ ಕಡಿಗಾದೆ ನವ್ವ. ಬ್ಯಾರ್ಯಾದಂತ ಮಡಿವಾಳಪ್ಪ ಅಂದ್ರೆ ಉಪ್ಪು ಖಾರ ಗಡಿಗೆ ಚಮಚೆ ಎಲ್ಲ ತೊಗೊಂಡು ಬ್ಯಾರಾಗಿಲ್ಲ. ಎದರಿಂದ ಬ್ಯಾರೆ ಆದಂತ ಕೇಳಿದ್ರೆ ಈ ಸಂಸಾರದಲ್ಲಿಟ್ಟಂಥ ಮನಸ್ಸನ್ನು ತೆಗೆದು ದೇವ್ರ ಪಾದದಲ್ಲಿಟ್ಟು ಬ್ಯಾರೆ ಆದ್ನಂತ. ಹಂಗಾದವರು ಶರಣರಾಕ್ಕಾರ, ಹಂಗಾದವರು ಶಿವಯೋಗಿಗಳಾಕ್ಕಾರ, ಹಂಗಾದವರು ಸಂತರಾಕ್ಕಾರ. ಏ ಮಲ್ಲು, ಅಲ್ಲಿ ಹಿಂದೊಂದು ಇನ್ನೊಂದು ಏನಾರು ಹಾಕ್ರಿ, ಕುಂದ್ರಾಗ ತಾಯಂದ್ರೆ ಭಾಳ ಮಂದಿ ಬರಾಕತ್ತಾರ. ಅಲ್ಲಿ ಮೇಲೆ ತಗೋ, ಒಳಗದ ನೋಡು ಬಾಯ್, ಸ್ವಲ್ಪ ಮುಂದಕ್ಕೆ ಸರಿ. ಹಂಗಾಗ್ಬೇಕು. ಇಲ್ಲಿ ಮ್ಯಾಲೆಲ್ಲ ಕುತ್ಕೊಳ್ರಿ ತಾಯಂದ್ರೆ, ಮ್ಯಾಲಿ ಜಾಗ ಇದೆ, ದಯವಿಟ್ಟು ಮ್ಯಾಲೆ ಕುತ್ಕೋರಿ ಅಪ್ಪಾಜಿ. ಹಂಗ ಬ್ಯಾರೆ ಆಗ್ಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಜ್ಞಾನಿಗಳಾದಂಥವ್ರು. ಹಂಗ ಬ್ಯಾರೆ ಆದವಳು ಯಾರು ಅಂತ ಕೇಳಿದ್ರೆ ಇಟಗಿಯ ಭೀಮಾಂಬಿಕೆ ಅಂತ ಹೇಳ್ತಾ ಇದ್ದಾರೆ. ಒಂದ್ ಸ್ವಲ್ಪ ಮುಂದ್ಗಡೆ ಸರಿ, ಇನ್ನೊಂದು ಸ್ವಲ್ಪ ಹತ್ತೆತ್ತಿ ಕುಂತ್ ಬಿಡ್ರಿ, ನಡ್ಬರ್ಕ್ ಜಾಗ ಬಿಡ್ಬೇಕು. ಸಂಸಾರದಲ್ಲಿದ್ರು ಸಂಸಾರದಲ್ಲಿದ್ಲು, ಸಂಸಾರದಿಂದ ಸದ್ಗತಿಯುಂಟು ಕೇಳು ಮಗನೆ ಬಸವಾದಿ ಪ್ರಮತರಿಗಿದೇನಿದ್ದಿಲ್ಲವೇ, ಸಂಸಾರ ಮಂಪಿಡಿದು ಸನ್ಮಾರ್ಗದಲ್ಲಿ ನಡೆವಂಗೆ ಕುಶಲ ಶಂಕರ ತಾನು ಮೋಕ್ಷವನ್ನು ಕೊಡುವ ಅಂತ ಹೇಳಿ ಬಾಲಲೀಲಾ ಮಹಂತ ಶಿವಯೋಗಿಗಳು ಹೇಳ್ಕೊಂಡು ಬರ್ತಾರೆ. ಅದಕ್ಕೆ ಸಂಸಾರದಾಗಿದ್ದರೂ ಗುರುವಿನ ಪಾದವನ್ನು ಹಿಡಿದು ಮುಕ್ತಿಯನ್ನು ಹೊಂದಿದವರು ಯಾರು ಅಂತ ಕೇಳಿದರೆ ಇಟಗಿ ಭೀಮಾಂಬಿಕೆ. ಅನೇಕ ಲೀಲೆಯನ್ನು ಮಾಡ್ತಾರೆ. ಏನು ಹೇಳಬೇಕು ಅವಳ ಬಗ್ಗೆ? ಭಾಳ ಅದ್ಭುತ ಲೀಲೆಯನ್ನು 11 ದಿನಗಳ ಕಾಲ ನಾವೆಲ್ಲ ಸವಿಸ್ತಾರವಾಗಿ ನೋಡ್ಕೊಂಡು ಬಂದಿದ್ದೇವೆ. ಭಾಳ ಗಟ್ಟಿಯಾಗಿ ಗುರುವಿನ ಪಾದವನ್ನು ಹಿಡಿದಿದ್ಲು. ಏನು ಹಿಡಿಬೇಕಂತ ಕೇಳಿದ್ರೆ ಜೀವನದಾಗ ಗುರುಪಾದ ಹಿಡಿಬೇಕಂತೆ. ಗುರುಪಾದ ಹಿಡಿದರ ಮುಕ್ತಿ ಭವದೋಳು, ಗುರುಪಾದ ಹಿಡಿದರ ಮುಕ್ತಿ ಬಂದ ಈ ತನುವಿನ ಬಂಧನ ಅಳಿಯಲು, ಗುರುಪಾದ ಹಿಡಿದರ ಮುಕ್ತಿ. ಯಾವಾಗ ಮುಕ್ತಿ? ಗುರುವಿನ ಪಾದವನ್ನು ಹಿಡಿದಾಗ ಮುಕ್ತಿ. ಜೀವನಕ್ಕೆ ಮೋಕ್ಷ ಅನ್ನುವಂಥ ಮಾತನ್ನು ಬಹಳ ಸುಂದರವಾಗಿ ಜ್ಞಾನಿಗಳಾದವರು ಹೇಳ್ಕೊಂಡು ಬರ್ತಾರೆ. ಯಾಕೆ ಗುರುವಿನ ಪಾದ ಹಿಡಿಬೇಕು, ಏನಾಗ್ತದೆ? ಒಂದು ಸಣ್ಣ ಚಿಕ್ಕ ಕಥೆಯನ್ನು ಹೇಳ್ತೀನಿ, ಗಲಾಟೆ ಮಾಡಬೇಡ್ರಿ, ಎಲ್ಲ ತಾಯಂದಿರು ಕುತ್ಕೋರಿ, ಒಂದಿಷ್ಟು ಪ್ರವಚನವನ್ನು ಕೇಳ್ರಿ. ಏನು ಅಂತ ಕೇಳಿದ್ರೆ ಒಂದು ಊರಾಗ ಒಂದು ಸ್ಪರ್ಧೆ ಇಟ್ಟಿದ್ರಂತ. ಯಾವ ಸ್ಪರ್ಧೆ ಅಂತ ಕೇಳಿದ್ರೆ ಒಂದು ಇರುವಿಗೆ ಆನೆಗೆ ಓಟದ ಸ್ಪರ್ಧೆ ಇಟ್ಟಿದ್ರಂತ, ರನ್ನಿಂಗ್ ಸ್ಪರ್ಧೆ. ಎದಕ್ಕೆ? ಇರುವೆಗೆ ಆನೆಗೆ. ಬಂದೆ ಅಕ್ಕವ್ರೆ ಕುತ್ಕೋರಿ, ಎಲ್ಲರೂ ಕುತ್ಕೋರಿ, ಮಾತಾಡ್ಬೇಡ್ರಿ, ಕುತ್ಕೋರಿ, ಎಲ್ಲರೂ ಕುತ್ಕೋರಿ. ಆನೆ ಮತ್ತು ಇರುವೆ ಯಾವ್ದು ದೊಡ್ಡದ್ರಿ? ಇದ್ರಾಗ ಯಾವ್ದ್ರಿ? ಇರುವೆ ದೊಡ್ಡದು, ಆನೆ ಸಣ್ಣದ ಅಲ್ಲ? ಲಕ್ಷ ಕೊಟ್ಟು ಕೇಳಾಕತ್ತಿರಲಿಲ್ಲ ಅಂತೇಳಿ ಉಲ್ಟಾ ಹೇಳಾಕತ್ತೇನೆ. ಆನೆ ದೊಡ್ಡದು, ಇರುವೆ ಸಣ್ಣದು. ಯಾವುದು ಓಡ್ತದ ಜಲ್ದಿ ಅಂದರೆ? ಒಂದು ಗೆರಿ ಹಾಕಿದ್ರಂತವ್ರು ಕಮಿಟಿಯವರು, ವಿರಕ್ತಮಠ ಸೇವಾ ಸಮಿತಿಯವರು. ಇಲ್ಲಿಂದ ಇಲ್ಲಿವರೆಗೆ ಓಡಿದ್ರೆ ಫಸ್ಟ್ ಚಾಂಪಿಯನ್, ಸೆಕೆಂಡ್ ಹಿಂಗೆಲ್ಲ ಇಟ್ಟಿದ್ರಂತೆ. ಓಡಾಕ್ ಹಚ್ಚಿದ್ರಂತ 1 2 3 ಅಂತಂದ್ರದ ಓಡಾಕ್ ಹತ್ತಿದ್ವಂತ. ಇರಿವಿ ಭಾಳ ಜಾಣ ಇತ್ತು, ಭಾಳ ತಲೆ ಇತ್ತು ಅದಕ್ಕೆ, ಇರಿವಿಗೆ ಟ್ಯಾಲೆಂಟ್. ಏನು ಮಾಡಿತ್ತು ಅಂತ ಕೇಳಿದ್ರೆ ಗೆರಿ ಏನು ಹಾಕಿದ್ದಲ್ಲ, ಗೆರಿ ಮೇಲೆ ಆನೆ ನಿಂತಿತ್ತಲ್ಲ, ಅದು ಕಾಲಿನ ಪಕ್ಕದಾಗ ನಿಂತಿತ್ತ. ಆನೆ ಓಡಿ ಹೋಗೋರೊಳಗೆ ಸ್ಟಾರ್ಟ್ ಮಾಡೋರು ಇರಿವಿ ಏನು ಮಾಡಿತ್ತಂದ್ರೆ ಕಾಲು ಕಟಕ್ನ ಹಿಡ್ಕೊಂಡ್ಬಿಟ್ಟಿತ್ತಂತ. ಆನೆ ಓಡ್ತು ಇಂಥ ತಲೆ ಸೊಂಡಿ ಅದರದ್ದು ಮೊದಲೇ ಓಡಿ ಹೋಗಿ ಎಲ್ಲೈತಿ ಇರಿವಿ ಅಂತೇಳಿ ಹೊಳ್ಳಿ ನೋಡ್ರೊಳಗೆ ಅದು ಗೆರಿ ಹತ್ರ ಇನ್ನೊಂದು ಇಷ್ಟಿತ್ತು ಗೆರಿ, ಆನೆ ನಿಂತಿತ್ತು. ಇದು ಕಾಲು ಬಿಟ್ಟು ಗೆರಿ ಮೇಲೆ ನಿಂತು ಆನೆ ಇರಿವಿ ನೋಡ್ರೊಳಗೆ ನಾ ಬಂದಿನ ಬಾರವ ನಿಂತೀನಿ ಇಲ್ಲೇ ಗೆರಿ ಮ್ಯಾಗ ಅಂತಂತ. ಯಾಕೆ ಇರಿವಿ ಫಸ್ಟ್ ಬಂತು ಅಂತ ಕೇಳಿದ್ರೆ ತಾನ ಓಡಿದ್ರೆ ಬರ್ತಿದ್ದಿಲ್ಲ ಅದು. ಯಾರ ಕಾಲು ಹಿಡಿತದ? ಆನೆ ಕಾಲು ಹಿಡಿತು.
ಗುರು ಅಂದ್ರ ಆನಿ. ಆ ಆನಿ ಕಾಲ್ ನಾವೆಲ್ಲ ಇರಿವ್ಯಾಗಿ ಹಿಡಿದು ಬಿಟ್ಟು ಅಂತ ಕೇಳಿದ್ರೆ ನಮ್ಮನ್ನು ಮುಕ್ತಿ ಕ್ಷೇತ್ರಕ್ಕೆ ಸೇರಿಸಿ ಬಿಡ್ತಾನ. ಗುರು ಕರುಣೆ ಗುರು ಕರುಣೆ ಗುರು ಕರುಣೆ ಇಲ್ಲದವನ ಸ್ನೇಹ